ದೆಹಲಿ ದಾಳಿ ಬಗ್ಗೆ ಅಮಿತ್ ಶಾ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಭದ್ರತೆಯ ದೃಷ್ಟಿಯಿಂದ ಈಗಾಗಲೇ ಭಾರತವನ್ನ ಕೆಣಕಿದ್ದಾರೆ ಉಗ್ರರು. ದೆಹಲಿ ದಾಳಿ ಬಗ್ಗೆ ಅಮಿತ್ ಶಾ ಅವರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಸ್ಫೋಟದ ಹಿಂದಿನ ಕಾರಣದ ಬಗ್ಗೆ ಅಮಿತ್ ಶಾ ಅವರ ಬಳಿ ಮಾಹಿತಿಯನ್ನ ಪಡೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ದೆಹಲಿ ದಾಳಿ ಬಗ್ಗೆ ಅಮಿತ್ ಶಾ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿಯನ್ನ ಈಗ ಪಡ್ಕೊಂಡಿದ್ದಾರೆ. ಎಷ್ಟೊತ್ತಿಗಾಯ್ತು, ಏನಾಯ್ತು, ಯಾವ ರೀತಿಯಾಗಿ ಆಗಿದೆ, ಇದರ ಹಿಂದಿನ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ಮಾಡಿದ್ದಾರೆ. ದೆಹಲಿ ದಾಳಿ ಬಗ್ಗೆ ಅಮಿತ್ ಶಾ ಅವರ ಜೊತೆ ಮೋದಿ ಚರ್ಚೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಇದೀಗ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಉಗ್ರರ ಕೈವಾಡದ ಶಂಕೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಆಲ್ರೆಡಿ ನಾವಿಲ್ಲಿ ಗಮನಿಸ್ತಾ ಇದ್ವಲ್ಲ, ಆ ಒಂದು ದಾಳಿ ಹೇಗಾಯ್ತು. 6:55 ವೇಳೆಗೆ ದೆಹಲಿಯ ಕೆಂಪು ಕೋಟೆಯ ಮೆಟ್ರೋ ಗೇಟ್ ನಂಬರ್ 1 ಬಳಿ ಈ ಒಂದು ಕಾರ್ ಬ್ಲಾಸ್ಟ್ ಆಗತ್ತೆ. ದಾಳಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡ್ಕೊಂಡಿದ್ದಾರೆ. ದಾಳಿ ಏನು, ಯಾವ ರೀತಿಯಾಗಾಯ್ತು, ಸ್ಫೋಟದ ಹಿಂದಿನ ಕಾರಣ ಏನು, ಏನೇನಾಗಿದೆ ಸದ್ಯಕ್ಕೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರ ಬಳಿ ಪಡ್ಕೊಂಡಿದ್ದಾರೆ. ನಿಮಗೆ ನೇರ ಪ್ರಸಾದ ದೃಶ್ಯಗಳಲ್ಲೂ ಕೂಡ ನಾವು ಆಗದಿಂದ ತೋರಿಸ್ತಾ ಇದ್ವಿ. ಅಲ್ಲಿ ಯಾವ ರೀತಿಯಾಗಿ ಬ್ಲಾಸ್ಟ್ ಆಗಿದೆ, ಅದರ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ, ಏನೇನಾಗಿದೆ, ಎಷ್ಟು ಸಾವು ನೋವುಗಳಾಗಿದೆ, ಎಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮತ್ತೆ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಉಗ್ರರ ಕೃತ್ಯ ಅನ್ನೋದಕ್ಕೆ ಒಂದಷ್ಟು ನಮಗೆ ದೃಶ್ಯಾವಳಿಗಳು ಕೂಡ ಹೇಳ್ತಾ ಇದೆ. ಅಂತಹ ಒಂದು ಸ್ಫೋಟ, ಅದರ ತೀವ್ರತೆ, ಅಲ್ಲಿ ಆದಂತಹ ಅನಾಹುತಗಳು, ಸದ್ಯಕ್ಕೆ ಇದು ಉಗ್ರರ ಕೈವಾಡ ಅಂತಾನೆ ಅಂದ್ಕೊಳ್ಬಹುದಾ? ಸದ್ಯದ ಮಟ್ಟಿಗೆ ಇರತಕ್ಕಂತ ಮಾಹಿತಿಯನ್ನ ನೋಡೋದಾದ್ರೆ, ಅಲ್ಲಿ ನಡೆದಿರ್ತಕ್ಕಂಥ ಸ್ಫೋಟದ ವೈಖರಿಯನ್ನ ಗಮನಿಸೋದಾದ್ರೆ, ನಿಸ್ಸಂಶಯವಾಗಿ ಇದರ ಹಿಂದೆ ಉಗ್ರರ ಕೈವಾಡ ಇರುವಂತ ಸಾಧ್ಯತೆಗಳು ದಟ್ಟವಾಗಿ ಗೋಚರವಾಗ್ತಾ ಇದಾವೆ ನವಿತಾ. ಆದ್ರೆ ಇಲ್ಲಿಯ ತನಕ ಯಾವುದೇ ಉಗ್ರ ಸಂಘಟನೆ ಇದರ ಅಧಿಕೃತ ಹೊಣೆಯನ್ನಂತೂ ಇಲ್ಲಿಯ ತನಕ ಹೊತ್ತಿಲ್ಲ. ನಾವೇ ಇದನ್ನ ಮಾಡಿದ್ವಿ ಅಂತೇಳಿ ಪ್ರತಿ ಬಾರಿ ಹೇಳಿಕೊಳ್ಳುವಂತ ಉಗ್ರ ಸಂಘಟನೆಗಳು ಇನ್ನೂ ತನಕ ಈ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತುಕತೆಯನ್ನ ಆಡಿಲ್ಲ. ಹೀಗಾಗಿ ಇದರ ಹಿಂದೆ ಯಾವ ರೀತಿಯಾಗಿರ್ತಕ್ಕಂಥ ಉಗ್ರ ಸಂಘಟನೆಗಳಿದ್ದಾವೆ, ಪಾಕ್ ಪ್ರೇರಿತವಾಗಿರ್ತಕ್ಕಂಥ ಇಸ್ಲಾಮಿಕ್ ಸಂಘಟನೆಗಳಿದ್ದಾವ, ಅಥವಾ ಇದರ ಹಿಂದೆ ಏನಾದರೂ ಖಲಿಸ್ತಾನಿಗಳಿದ್ದಾರಾ? ಯಾಕಂದ್ರೆ ಖಲಿಸ್ತಾನಿಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆಕ್ಟಿವ್ ಆಗ್ತಾ ಇದ್ರು. ಭಾರತಕ್ಕೆ ನೇರವಾದಂತ ಸವಾಲನ್ನ ಇದೇ ವಿದೇಶ, ಇಂಗ್ಲೆಂಡ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಅಮೆರಿಕ ಇರ್ಬೋದು, ಕೆನಡಾ ಇರ್ಬೋದು, ಅಲ್ಲಿ ಕುಳಿತುಕೊಂಡು ಭಾರತಕ್ಕೆ ಧಮಕಿಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ನಿನ್ನೆ ಅಷ್ಟೇ ಪನ್ನು ಅಂತಕ್ಕಂಥ ಒಬ್ಬ ಹೇಡಿ ಉಗ್ರ, ಖಾಲಿಸ್ತಾನಿ ಉಗ್ರ, ನಮ್ಮ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಎಸ್ ಜೈಶಂಕರ್ ಅವರನ್ನು ಕೂಡ ನಾವು ರಾಜಕೀಯವಾಗಿ ಮುಗಿಸಬೇಕು ಅನ್ನುವಂತ ಹೇಳಿಕೆಯನ್ನ ಆತ ಕೊಟ್ಟಿದ್ದ. ಹೀಗಾಗಿ ಸಹಜವಾಗಿ ಇಲ್ಲಿ ಸಾಕಷ್ಟು ಪ್ರಶ್ನೆಗಳಂತೂ ಮೂಡ್ತಾ ಇದ್ದಾವೆ. ಒಂದು ಕಡೆ ಭಾರತದ ಆರ್ಥಿಕತೆ ಗಟ್ಟಿ ಆಗ್ತಾ ಇದೆ. ಕಳೆದ ಒಂದು ದಶಕದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಫೋಟ ಭಾರತದ ಪ್ರಮುಖವಾಗಿರ್ತಕ್ಕಂಥ ಜಮ್ಮು ಕಾಶ್ಮೀರವನ್ನ ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ಆಗಿರಲಿಲ್ಲ. ಅಷ್ಟು ಕಟ್ಟುನಿಟ್ಟಿನ भद्रतेयन्ना आगे संपर्कದಲ್ಲಿ है कितने ये बता पाना ट्रस्ट मी मेरे लिए अभी पॉसिबल नहीं है। मैंने अभी बस देखा वहाँ पे, मैंने अभी बात की, हमारे सीनियर से बात हुई, हमारे स्टाफ को बुलाया गया है स्थिति में। अभी बहुत सारे स्टाफ को मैं नंबर नहीं बता सकता, बहुत सारे स्टाफ को बुलाया गया और हम सबको अलर्ट पे रखा गया कि कभी भी आपको कॉल आ सकता है।